ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಮನೆಯಲ್ಲಿ ಚೆನ್ನಾಗಿದ್ದಾರೆ. ನೀವೆಲ್ಲರೂ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಒಂದು 2-3 ದಿನ ಮಿಕ್ಸ್ ಆಗಿರೋ ಥರ ವಿಡಿಯೋ. ಒಂದು ಮಾರ್ನಿಂಗ್ ರೊಟೀನ್, ಅರ್ಧ ಮಾರ್ನಿಂಗ್ ರೊಟೀನು, ಇನ್ನು ಸ್ವಲ್ಪ ತಿರುಪತಿಗೆ ಹೋಗಿದ್ದಂಥ ಕೆಲವು ಕ್ಲಿಪ್ಪಿಂಗ್ಸು. ಜಸ್ಟ್ ಬಿಕಾಸ್ ನೀವು ತುಂಬ ಜನ ಕೇಳ್ತಾ ಇದ್ರಿ ತಿರುಪತಿ ಲಾಂಗ್ ವಿಡಿಯೋ ಬೇಕು ಅಂತ. ಆದರೆ ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಸುಮಾರಷ್ಟು ಕಾರಣಗಳಿಂದ. ಅದು ಮುಂದೆ ವಿಡಿಯೋನಲ್ಲಿ ಹೋಗ್ತಾ ಹೇಳ್ತೀನಿ. ಮತ್ತು ಕಡೆಯ ಭಾಗದಲ್ಲಿ ಈವ್ನಿಂಗ್ ರೊಟೀನು, ಅಲ್ಲಿ ಒಂದು ಹೆಲ್ದಿ ಸ್ನ್ಯಾಕ್ ರೆಸಿಪಿ ಮಕ್ಳಿಗೋಸ್ಕರ ಮಾಡಿರೋವಂಥದ್ದು. ಇಷ್ಟು ಇವತ್ತಿನ ವಿಡಿಯೋನಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ತಪ್ಪದೆ ಕಡೆ ತನಕ ನೋಡಿ, ಸರಿನಾ? ಈ ವಾರ ಒಂದೇ ಲಾಂಗ್ ವಿಡಿಯೋ ಇವತ್ತು ಪೋಸ್ಟ್ ಮಾಡ್ತಿರೋದು. ಮೊನ್ನೆ ದಿನ ಮಂಗಳವಾರ ಅಥವಾ ಬುಧವಾರ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಸುಮಾರಷ್ಟು ಕಾರಣಗಳಿಂದ ಹಾಕೋಕ್ಕಾಗಿರಲಿಲ್ಲ. ಬೆಳಗ್ಗೆ ಎದ್ದು ನನ್ನ ಮೋಸ್ಟ್ ಫೇವ್ರೆಟ್ ಕೆಲಸ ರಂಗೋಲಿ ಹಾಕೋದು ಹಾಕ್ತಾಯಿದ್ದೀನಿ. ತುಂಬ ಇಷ್ಟ ನನಗೆ, ಮನಸ್ಸಿಗೆ ತುಂಬ ರಿಲೀಫ್ ಕೊಡುತ್ತೆ ರಂಗೋಲಿ ಹಾಕೋದು. ಆಮೇಲೆ ಹೋಗ್ತಾ ಬರ್ತಾ ಹಾಕಿರೋ ರಂಗೋಲಿನ ನೋಡ್ತಾ ಇರೋದು, ಅದೇನೋ ಒಂಥರ ಸಂತೋಷ ನನಗೆ. ಪುಟ್ಟ ರಂಗೋಲಿ ಆದರೂ ಸರಿ, ದೊಡ್ಡ ರಂಗೋಲಿ ಆದರೂ ಸರಿ, ನೀಟಾಗಿ ಮುದ್ದಾಗಿ ಹಾಕಿಬಿಟ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ರಂಗೋಲಿ ಎಲ್ಲ ಹಾಕಿ ನಮ್ಮ ದಿನನಿತ್ಯದ ಕೆಲಸ ಶುರು ಮಾಡಬೇಕು. ಆ್ಯಸ್ ಯೂಶಲ್ ಎಲ್ಲ ಗೃಹಿಣಿಯರಿಗೂ ಇದು ಒಂದು ಕಾಮನ್ ಕೆಲಸ, ಒಂದು ರೊಟೀನ್ ಸೇಮ್ ಇರುತ್ತೆ ಅಂತ ಅನಿಸುತ್ತೆ. ಬೆಳಗ್ಗೆ ಏಳೋದು, ಮತ್ತು ರಂಗೋಲಿ ಹಾಕೋದಿರ್ಬೋದು, ಹಾಲು ಕಾಯಿಸೋದು, ಬೆಳಗ್ಗೆ ತಿಂಡಿ ಮಾಡೋದು, ಮಕ್ಳನ್ನ ಸ್ಕೂಲಿಗೆ ರೆಡಿ ಮಾಡೋದು, ಇದೆಲ್ಲ ಆಲ್ಮೋಸ್ಟ್ ಗೃಹಿಣಿಯರಿಗೂ ಕಾಮನ್ ರೊಟೀನ್ ಅಂತ ಅನಿಸುತ್ತೆ. ಒಬ್ಬೊಬ್ರದ್ದು ಟೈಮಿಂಗ್ಸ್ ಬೇರೆ ಇರುತ್ತೆ, ಹೆಚ್ಚು ಕಮ್ಮಿ ಆ ಕಡೆ ಈ ಕಡೆ ಆಗಬಹುದೇ ವಿನಃ ಮಿಕ್ಕಿದೆಲ್ಲ ಸೇಮ್ ಇರುತ್ತೆ ಅಲ್ವಾ. ತಿಂಡಿಗೆ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಹೇಳಿ ಮೊದಲು ಹಾಲು ಕಾಯಕ್ಕಿಟ್ಬಿಟ್ಟು ಆಮೇಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ದಿನ ಬೆಳಗ್ಗೆ ತಿಂಡಿ ಮಾಡೋದು ನಮ್ಮ ಮನೇಲಂತೂ ಒಂದಿನ ಇಡ್ಲಿ, ಒಂದಿನ ದೋಸೆ, ಕಾಯಂ ಅಡುಗೆ, ಅದು ತಿಂಡಿ ಇದ್ದೇ ಇರುತ್ತೆ. ಯಾಕಂತಂದರೆ ಸಮನ್ವಿಗೆ ಬೇಕು, ನಮ್ಮ ಅನಿರುದ್ಧಂಗೂ ಬೇಕು ಇಡ್ಲಿ. ಹಾಗಾಗಿ ಇಡ್ಲಿ ದೋಸೆ ಅಂತೂ ಸೋಮವಾರ ಮಂಗಳವಾರ ಹೆಚ್ಚು ಕಮ್ಮಿ ಅದೇ ಇರುತ್ತೆ. ಬುಧವಾರದೊತ್ತು ಹಾಗೂ ಹೀಗೂ ಒಂದು ಪಡ್ಡು ಮಾಡ್ತೀನಿ. ಮಿಕ್ಕಿದ 3 ದಿನದಲ್ಲಿ ಉಪ್ಪಿಟ್ಟು, ಅವಲಕ್ಕಿ, ರೊಟ್ಟಿ, ಗಜ್ಜೆ ಅವಲಕ್ಕಿ ಈ ಥರ ಏನಾದರೂ ಮಾಡ್ತಾ ಇರಬೇಕು. ಅದರಲ್ಲೂ ಶನಿವಾರ ಭಾನುವಾರ ಬಂತು ಅಂತಂದರೆ ಯಾವತ್ತಾದರೂ ಒಂದಿನ ಪೂರಿ ಮಾಡಲೇಬೇಕು. ಹಾಗಾಗಿ ವಾರದಲ್ಲಿ 4 ದಿನದ ತಿಂಡಿ ಫಿಕ್ಸ್ ಆಗೋಗಿರುತ್ತೆ. ಇನ್ನು ಮಿಕ್ಕಿದ 3 ದಿನದ ಏನಾದರೂ ಈ ಥರ ಮಾಡ್ಕೊಳ್ಬೇಕಾಗತ್ತೆ. ಅದರಲ್ಲೂ ಏನಾದರೂ ಹೊಸ ರುಚಿಗಳು ಮಾಡಬೇಕಂದ್ರೆ ಆ 3 ದಿನ ಸ್ಲಾಟ್ ಖಾಲಿ ಇರುತ್ತೆ. ಮಿಕ್ಕಿದೆಲ್ಲ ಸೇಮ್ ರಿಪೀಟ್ ಆಗಲೇಬೇಕು. ಮತ್ತೊಂದು ಏನು ಅಂತಂದರೆ, ನಮ್ಮ ಮನೇಲಿ ಸಾಮಾನ್ಯ ಬೆಳಗ್ಗೆ ಹೊತ್ತು ಅನ್ನ ತಿಂಡಿಗಳು ಮಾಡೋದಿಲ್ಲ. ತೀರಾ ಕಡಿಮೆ. ಸಾಮಾನ್ಯ ಯಾವಾಗಲಾದರೂ ಕೇಳಿದ್ರೆ ಈ ಪುಳಿಯೋಗರೆ, ಚಿತ್ರಾನ್ನ ಅಂಥದ್ದು, ಅದು ಸ್ಕೂಲಿಗೆ ಕೊಟ್ಟು ಕಳ್ಸೋಕ್ಕೆ. ಇಲ್ಲ ಅಂತಂದರೆ ಮಾಡೋಕ್ಕೆ ಹೋಗಲ್ಲ. ಹಾಗೇನಾದರೂ ಮಾಡಿದ್ರೇನು ನನಗಂತ ಸಪ್ರೇಟಾಗಿ ಮಾಡ್ಕೊಂಡ್ಬಿಡ್ತೀನಿ. ಅದೇನು ನನಗೆ ಬೆಳಗ್ಗೆನೇ ಅನ್ನ ಚಪಾತಿ ಎಲ್ಲ ತಿಂದರೆ ಅದೇನೋ ನಿದ್ದೆ ಬರೋ ಥರ ಅನಿಸುತ್ತೆ, ಒಂಥರ ಲೇಸಿ ಅನಿಸುತ್ತೆ ದಿನ. ಹಾಗಾಗಿ ಅದನ್ನು ಅವಾಯ್ಡ್ ಮಾಡ್ತೀನಿ. ಅದಕ್ಕೆ ಜಾನು ನನ್ನ ಆಡ್ಕೊಳ್ದೆ ಯಾವಾಗ್ಲೂ, ಅಕ್ಕಿ ಅಯ್ಯೋ ಇಡ್ಲಿ ರೊಟ್ಟಿ ಮಿಕ್ಕಿದೆಲ್ಲ ನೀವು ಮಾಡೋ ತಿಂಡಿಗಳೆಲ್ಲ ಅಕ್ಕಿ ಮತ್ತು ಗೋಧಿ ವೇರಿಯಂಟ್ಸೆ, ಇಂಡೈರೆಕ್ಟಾಗಿ ತಿಂತಿದ್ದೀರಾ, ಡೈರೆಕ್ಟಾಗಿ ಅನ್ನ ತಿನ್ನಲ್ಲ ಅಲ್ವಾ ಅಂತ. ಸರಿನೇ ಇರಬಹುದು, ಆದರೆ ನನಗೇನೋ ಅಭ್ಯಾಸ ಇಲ್ಲ, ತಿನ್ನಲ್ಲ ಅಷ್ಟೇ. ಕಡೆಗೆ ಅದೊಂದು ರೀಸನ್ ಕೊಟ್ಬಿಟ್ಟು ಸುಮ್ಮನಾಗ್ಬಿಡ್ತೀನಿ. ಮತ್ತಿಲ್ಲಿ ರೊಟ್ಟಿಗೆ ಈರುಳ್ಳಿನ ಚಾಪರ್ಗೆ ಹಾಕ್ಕೊಳ್ತಾ ಇದ್ದೀನಿ. ರೊಟ್ಟಿಗೆ ನಾರ್ತ್ ಇಂಡಿಯನ್ ಗ್ರೇವಿಗಳಿಗೆಲ್ಲ ಈ ಚಾಪರ್ ನನಗೆ ಒಳ್ಳೆ ಬೆಸ್ಟ್ ಕಂಪೇನಿಯನ್. ಸಣ್ಣಗೆ ಈರುಳ್ಳಿ ಹೆಚ್ಚಬೇಕಂದ್ರೆ ತುಂಬ ಸಮಯ ಹಿಡಿಯುತ್ತೆ. ಅದಕ್ಕೆ ಬದಲು ಈ ಥರ ಚಾಪರ್ಗೆ ಹಾಕ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ರೊಟ್ಟಿಗೆಲ್ಲ ಸಣ್ಣಗೆ ಹೆಚ್ಕೊಂಡಿದ್ರೆ ಈರುಳ್ಳಿ ಚೆನ್ನಾಗಿರುತ್ತೆ ರುಚಿಯಾಗಿ. ಹಾಗಾಗಿ ಪ್ರತಿ ಸಲ ಇಡ್ಲಿ, ಈ ರವೆ ದೋಸೆ, ರವೆ ರೊಟ್ಟಿ ಎಲ್ಲ ಮಾಡಿದಾಗ ಇದೇ ಥರನೇ ಚಾಪರ್ಗೆ ಹಾಕ್ಕೊಂಬಿಟ್ರೆ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಅಕ್ಕಿ ರೊಟ್ಟಿ ರೆಸಿಪಿ ಏನು ಹಂಚ್ಕೊಳಕ್ಕೆ ಹೋಗಿಲ್ಲ. ಯಾಕಂತಂದರೆ ನೀವೆಲ್ಲರ ಮನೇಲೂ ಒಂದೇ ಥರನೇ ಅಕ್ಕಿ ರೊಟ್ಟಿನಲ್ಲಿ ಏನಂತ ವಿಶೇಷತೆ ಹೊಸದಾಗಿ ಅಂತ ಏನಿಲ್ಲ. ನೀವೆಲ್ಲ ಹೇಗೆ ಮಾಡ್ತೀರಾ ಅದೇ ಥರನೇ ನಾನು ಮಾಡ್ತೀನಿ. ಹಾಗಾಗಿ ರೆಸಿಪಿ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ಲಿಲ್ಲ. ಆದ್ರೂ ಅಕ್ಕಿ ರೊಟ್ಟಿನಲ್ಲೂ ಸುಮಾರಷ್ಟು ವಿಧಗಳಿದೆ. ಕೆಲವರು ಉಕ್ಕರಿಸ್ಕೊಂಡು ಮಾಡ್ತಾರೆ, ಅದಕ್ಕೆ ಕಡಲೆ ಬೀಜ, ಎಳ್ಳು ಎಲ್ಲ ಹಾಕಿ ಮಾಡ್ತಾರೆ. ನಾನು ಸ್ವಲ್ಪ ತರಕಾರಿ ಅಂದರೆ ಕ್ಯಾರೆಟ್ ತುರಿದಿರೋದು, ಸಬ್ಸಿಗೆ ಸೊಪ್ಪೆಲ್ಲ ಇದ್ದರೆ ಅದನ್ನು ಹಾಕ್ಕೊಳ್ತೀನಿ. ಏನೂ ಇಲ್ಲ ಅಂತಂದರೆ ಪ್ಲೇನಾಗಿ ಬರೀ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಜೀರಿಗೆ ಹಾಕ್ಕೊಂಡು, ಕಾಯಿ ತುರಿ ಸ್ವಲ್ಪ ಚೆನ್ನಾಗಿ ಹಾಕ್ಕೊಂಬಿಟ್ರೆ ಅಕ್ಕಿ ರೊಟ್ಟಿ ಚೆನ್ನಾಗಿರುತ್ತೆ. ಒಂದೊಂದು ದಿನ ಅರ್ಜೆಂಟಿಗೆ ಇಷ್ಟೇ ಸಾಕು ಅಂತ ಅನಿಸುತ್ತೆ. ಸಮಯ ಇದ್ದರೆ ಚೆನ್ನಾಗಿ ಕ್ಯಾರೆಟ್ ಎಲ್ಲ ತುರಿದು ಸೊಪ್ಪೆಲ್ಲ ಹೆಚ್ಕೊಂಡು ಹಾಕ್ಕೊಳ್ತೀನಿ. ಈ ಸಮಯ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಆಗೋಗಿದೆ ಅಂತಂದರೆ, ನನಗೆ ಇವಾಗ ಒಂದು ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಅದು ಎಷ್ಟು ಲಕ್ಸುರಿ ಅಂತ ಅನಿಸುತ್ತೆ. ಅಂದರೆ ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ಕೂತಿದ್ರೆ ಯಾರು ಮಕ್ಕಳು ತಲೆ
ಅಂದರೆ ತರಲೆ ಮಾಡ್ತಾಯಿಲ್ಲ ಅಥವಾ ನನ್ನ ಪಾಡಿಗೆ ನನ್ನ ಬಿಟ್ಬಿಟ್ಟಿದ್ರಪ್ಪ ಇದೆಷ್ಟು ಲಕ್ಸುರಿ ಫ್ರೀ ಟೈಮ್ ಅಂತ ಅನಿಸ್ಬಿಡುತ್ತೆ. ಮುಂಚೆ ಎಲ್ಲ ಮಕ್ಕಳಾಗಕ್ಕೆ ಮುಂಚೆ ಆ ಥರ ಎಷ್ಟೊತ್ತು ಖಾಲಿ ಇರ್ತಾಯಿದ್ದೆ, ಅದೆಲ್ಲ ನನಗೆ ಏನು ಅನಿಸ್ತಾನೆ ಇರಲಿಲ್ಲ. ಎಲ್ಲರೂ ಇರ್ತಾರೆ ನಾನು ಇರ್ತೀನಿ ಅಂತ ಅನಿಸೋದು. ಆದರೆ ಈಗ ಮಕ್ಕಳಾದ್ಮೇಲೆ ಒಂದು ಅರ್ಧ ಗಂಟೆ ಫ್ರೀ ಟೈಮ್ ಸಿಕ್ಕಿದ್ರು ಅಪ್ಪ ಎಷ್ಟೊತ್ತು ಆರಾಮಾಗಿದ್ವಿ ಅಂತ ಅನ್ಸೋದು ಶುರುವಾಗೋಗಿದೆ. ಸೊ ಪ್ರತಿಯೊಂದಕ್ಕೂ ಅದರದೇ ಆದ ಇಂಪಾರ್ಟೆನ್ಸ್ ಇದೆ, ಅದರದೇ ಆದ ಒಂದು ವೆಯ್ಟೇಜ್ ಇದೆ ಅಂತ ನನಗೆ ಇವಾಗ ಎಷ್ಟು ಅರ್ಥ ಆಗ್ತಾಯಿದೆ ಗೊತ್ತಾ. ಒಂದು ಫ್ರೀ ಟೈಮ್ ಕೂಡ ಇಷ್ಟೊಂದು ವ್ಯಾಲ್ಯೂ ಇದೆಯಾ ಅಂತ ಅನ್ನಿಸ್ತಾ ಇದೆ. ಮುಂಚೆ ಎಲ್ಲ ಸಮನ್ವಿ ಅನಿರುದ್ಧ ಎಲ್ಲ ಹುಟ್ಟೋಕ್ಕೆ ಮುಂಚೆ ನಾನು ಜಾನು ಇಬ್ಬರು ನೆಟ್ಫ್ಲಿಕ್ಸಲ್ಲಿ ಅದು ಎಷ್ಟು ಸೀರೀಸ್ಗಳನ್ನ ನೋಡಿದೆವು ಗೊತ್ತಾ. ಸುಮಾರು ಪ್ರೈಮು ಕೂಡ ಇಲ್ಲ, ನೆಟ್ಫ್ಲಿಕ್ಸಲ್ಲಿ ಅದು ಎಷ್ಟೆಷ್ಟು ಸೀರೀಸ್ಗಳನ್ನ ರಾತ್ರಿ ಎಲ್ಲ ಕೂತ್ಕೊಂಡು ನೋಡ್ತಾಯಿದ್ವಿ, ಮೂವೀಸ್ ನೋಡ್ತಾಯಿದ್ವಿ. ತುಂಬ ಚೆನ್ನಾಗಿತ್ತು ಆಗ. ಈಗ ಬೇಕು ಅಂದ್ರೂ ಆ ಟೈಮು ವಾಪಸ್ ಬರೋದಿಲ್ಲ. ಆಗ ಅದನ್ನು ಅಷ್ಟು ಚೆರಿಷ್ ಮಾಡಲಿಲ್ವಾ ಗೊತ್ತಿಲ್ಲ, ಆದರೆ ಈಗ ಆ ದಿನಗಳನ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ ಅಂತ ಅನಿಸುತ್ತೆ. ಅದಕ್ಕೆ ಯಾವಾಗಲೂ ಎಲ್ಲರೂ ಹೇಳೋದು ಪ್ರೆಸೆಂಟಲ್ಲಿ ಬದುಕಬೇಕು, ಪ್ರೆಸೆಂಟ್ನ ಎಂಜಾಯ್ ಮಾಡಬೇಕು ಅಂತ. ಈಗ ಬೇಕಂತಂದರೂ ನಾನು ಆ ಪಾಸ್ಟಿಗೆ ಹೋಗೋಕ್ಕಾಗೋದಿಲ್ಲ, ಫ್ಯೂಚರಲ್ಲಿ ಈ ಥರ ಇರುತ್ತಾ ಅನ್ನೋದು ಗೊತ್ತಿಲ್ಲ. ಸೊ ಇವಾಗಿನ ಪ್ರೆಸೆಂಟ್ ಬಗ್ಗೆ ನಾನು ಕ್ರಿಬ್ ಮಾಡಿದೆ, ಇದನ್ನು ಎಂಜಾಯ್ ಮಾಡ್ಕೊಳ್ತಾ ಹೋಗೋದು ಒಳ್ಳೆಯದು ಅಂತ ಅನಿಸೋದು ಒಂದು ಒಳ್ಳೆ ಲೆಸನ್ ಕಲ್ತ್ಕೊಂಡಿದ್ದೀನಿ ನಾನು. ಯಾರಿಗೆ ಗೊತ್ತು ಮುಂದೊಂದು ದಿನ ನಾನೇ ಇವತ್ತಿನ ಕ್ಷಣಗಳನ್ನ ನೆನೆಸ್ಕೊಂಡು ಅಯ್ಯೋ ಆಗೆಷ್ಟು ಚೆನ್ನಾಗಿತ್ತು, ಮಕ್ಕಳು ಪುಟ್ಟವರಿದ್ದಾಗ ಎಷ್ಟು ಆಕ್ಯುಪೈಡ್ ಆಗಿದ್ದೆ, ಇವಾಗ ಏನೂ ಕೆಲಸನೇ ಇಲ್ವೋ ಏನೋ ಅಂತ ಅಂದ್ಕೊಳ್ತೀನೋ ಏನೋ ಗೊತ್ತಿಲ್ಲ. ಹಾಗಾಗಿ ಇವಾಗ ಏನಿದೆ ಪ್ರೆಸೆಂಟು ಅದನ್ನು ಎಂಜಾಯ್ ಮಾಡ್ಕೊಳ್ತಾ ಹೋಗಬೇಕು ಅನ್ನೋ ದೊಡ್ಡ ಲೆಸನ್ ಕಲ್ತ್ಕೊಂಬಿಟ್ಟಿದ್ದೀನಿ ನಾನಂತೂ. ಮತ್ತು ಇಲ್ಲಿ ಟೆರೆಸ್ ಮೇಲಿರೋ ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಹೋಗೋಣ ಅಂತ ಬಂದೆ. ಮತ್ತು ಮೊನ್ನೆ ದಿನ ಪಾಲಕ್ ಸೊಪ್ಪೆಲ್ಲ ಹಾಕಿದ್ನಲ್ಲ, ಬೀಜ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಹೊಡೆದಿದೆ. ಅದು ನೋಡಿದ ತಕ್ಷಣ ಖುಷಿ ಆಗೋಯ್ತು ನನಗಂತೂ. ಮತ್ತು ನೀವೆಲ್ಲರೂ ನಮ್ಮ ತಿರುಪತಿ ಲಾಂಗ್ ವಿಡಿಯೋ ಕೇಳ್ತಾ ಇದ್ರಿ. ನಾನು ತಿರುಪತಿನಲ್ಲಿ ಲಾಂಗ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ ಹೋಗಿದ್ದೆ. ಫಸ್ಟ್ ಥಿಂಗ್ ನಾವು ತುಂಬ ಅರ್ಜೆಂಟಲ್ಲಿ ಹೋಗಿ ಬಂದಿದ್ದಾಯಿತು ಹಲವಾರು ಕಾರಣಗಳಿಂದ. ಬಹುಶಃ ಕಾರಣಗಳನ್ನ ಮುಂದೆ ಯಾವಾಗಲಾದರೂ ವಿಡಿಯೋನಲ್ಲಿ ಹಂಚ್ಕೋಬೇಕು ಅಂತ ಅನ್ನಿಸ್ದಾಗ ಹಂಚ್ಕೊಳ್ತೀನಿ. ಹಾಗಾಗಿ ಅಷ್ಟಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಸ್ಪದ ಆಗಲಿಲ್ಲ. ಬೆಳಗ್ಗೆ ಒಂದೇ ದಿನದಲ್ಲಿ ಹೋಗಿ ಬಂದಿದ್ದು ಸ್ವಲ್ಪ ಟಯರ್ಡ್ ಅಂತ ಅನ್ನಿಸ್ತು. ಮತ್ತು ವಿಡಿಯೋ ಮಾಡ್ಕೊಳ್ಳೋಕ್ಕೆಲ್ಲ ಕಾಲಾವಕಾಶ ಆಗಲಿಲ್ಲ ನಮಗೆ. ಬೆಳಗ್ಗೆ ಮಾಡ್ಕೋಬೋದು ಅಂತ ಅಂದ್ಕೊಂಡೆ, ಹೊರಟಾಗೆಲ್ಲ ವೀಡಿಯೋಸ್ ಮಾಡ್ಕೊಂಡಿದ್ದೆ ಸ್ವಲ್ಪ. ಅಲ್ಲಿ ದರ್ಶನ ಆದ ತಕ್ಷಣವೇ ಹೊರಡಬೇಕಾಗಿತ್ತು. ಮತ್ತು ಮೊಬೈಲೆಲ್ಲ ಅಲ್ಲಿ ಬೆಟ್ಟದ ಮೇಲೆ ದರ್ಶನಕ್ಕೆ ಹೋಗ್ಬೇಕಾರೆಲ್ಲ ಬಿಡಲ್ಲ ಅಲ್ವಾ. ಸೊ ನಾವು ದರ್ಶನ ಮುಗಿಸ್ಕೊಂಡು ವಾಪಸ್ ಕಾರಿಗೆ ಬಂದು ಫೋನ್ ತೊಗೊಂಡು ಮತ್ತೆ ವಾಪಸ್ ಹೋಗಿ ವೀಡಿಯೋ ಮಾಡ್ಕೊಳ್ಳೋ ಅಷ್ಟು ಸಮಯ ಇರಲಿಲ್ಲ ನನ್ನ ಹತ್ರ. ಹಾಗಾಗಿ ಯಾವುದೇ ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ. ಆದರೆ ಹೋಗ್ತಾ ತಗೊಂಡಂಥ ಕೆಲವು ಕ್ಲಿಪ್ಪಿಂಗ್ಸ್ನ ಹಾಕ್ತಾಯಿದ್ದೀನಿ. ಮತ್ತು ತುಂಬ ಜನ ಕೇಳ್ತಾ ಇದ್ರಿ ಬುಕ್ಕಿಂಗ್ ಪ್ರೊಸೀಜರ್ ಏನು ಅಥವಾ ಹೇಗೆ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗಬೇಕು ಅಂತ. ಯೂಶ್ವಲಿ ಪ್ರತಿ ಸಲಿನೂ ಹೋಗ್ಬೇಕಾದ್ರೆ VIP ಬ್ರೇಕ್ ದರ್ಶನ್ ಟಿಕೆಟ್ ಅಂತ ಸಿಗುತ್ತೆ. ನೀವು 3 ತಿಂಗಳು ಮುಂಚೆ ಶ್ರೀವಾಣಿ ಟ್ರಸ್ಟ್ ಅಂತ ಇರುತ್ತೆ TTD ವೆಬ್ಸೈಟ್ ಆನ್ಲೈನಲ್ಲಿ, ಅದರಲ್ಲಿ ನಿಮ್ಮದು ರಿಜಿಸ್ಟರ್ಡ್ ID ಹಾಕಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ. TTD ಆನ್ಲೈನಲ್ಲಿ ನಿಮ್ಮದು ಇಮೇಲ್ ID ಹಾಕಿ ಮೊದಲು ರಿಜಿಸ್ಟರ್ ಮಾಡಿಕೊಂಡು ಅದರಲ್ಲಿ ಶ್ರೀವಾಣಿ ಟ್ರಸ್ಟ್ ಅಂತ ಇರುತ್ತೆ. ನೀವು ಲಾಗಿನ್ ಆದಾಗ ಅಲ್ಲಿ ಹೋಗಿ ಡೊನೇಟ್ ಮಾಡಿ ಒಂದು ಟಿಕೆಟ್ಗೆ 10,000 + 500 ಆ ಥರ ಇರುತ್ತೆ. ಸೊ ಅದನ್ನು ಬುಕ್ ಮಾಡಿಕೊಂಡು ಪ್ರತಿ ಸಲಿನೂ ಸಾಮಾನ್ಯ ಹೋಗೋದು. ಇದಕ್ಕೆ ಇನ್ನೂ ಡೀಟೇಲ್ ಬೇಕು ಅಂತಂದರೆ ನೀವು ಎಷ್ಟೊಂದು ಕನ್ನಡದಲ್ಲೂ ಇದೆ ವೀಡಿಯೋಸ್ಗಳು, ಅದನ್ನು ಚೆಕ್ ಮಾಡಿ. ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ, ದೇವ್ರನ್ನ ತುಂಬ ಹತ್ತಿರದಿಂದ ಕೂಡ ನೋಡ್ಬೋದು. ಜನರಲಲ್ಲಿ ಹೋಗೋ ಅಂತ ಅಂದರೆ ತುಂಬ ದೂರದಿಂದ ನೋಡೋ ಅಷ್ಟಲ್ಲ, ದೇವ್ರನ್ನ ತುಂಬಾ ಹತ್ತಿರದಿಂದ ನೋಡೋ ಅಂಥ ಒಂದು ಅವಕಾಶ ಸಿಗುತ್ತೆ. ತುಂಬಾ ಚೆನ್ನಾಗಿ ದರ್ಶನ ಆಗುತ್ತೆ. ತಿರುಪತಿ ಟಿಕೆಟ್ ಬಗ್ಗೆ ನಿಮಗೇನೇ ಇನ್ಫೋ ಬೇಕಿದ್ದರೂ ಬೆಸ್ಟ್ ನೀವು TTD ಆನ್ಲೈನ್ ವೆಬ್ಸೈಟ್ಗೆ ಹೋಗಿ ಯಾವುದೇ ಟಿಕೆಟ್, ಇನ್ಫ್ಯಾಕ್ಟ್ ಸ್ಪೆಷಲ್ ದರ್ಶನ್ ಟಿಕೆಟು, 300 ರೂಪಾಯಿ ಟಿಕೆಟು, ಅಂದರೆ ನಿಮ್ಮ ಶಕ್ತಿ ಅನುಸಾರ ಯಾವ ಟಿಕೆಟ್ ಬುಕ್ ಮಾಡಬೇಕಂದ್ರೂ ಪ್ರತಿಯೊಂದಕ್ಕೂ ನಾವು TTD ವೆಬ್ಸೈಟ್ಗೆ ಹೋಗಬೇಕು. ಇನ್ನೊಂದು ಈ ಟಿಕೆಟ್ ಬಗ್ಗೆ ಡೀಟೇಲಾಗಿ ಬುಕ್ಕಿಂಗ್ ಮಾಡ್ಕೊಳ್ಬೇಕು ಅಂತಂದರೆ ಸುಮಾರಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ತುಂಬ ಡೀಟೇಲಾಗಿ ಸಿಸ್ಟಮ್ ಮುಂದೆ ಸ್ಕ್ರೀನ್ ತೋರಿಸಿ ಹೇಗೆ ಬುಕ್ ಮಾಡಬೇಕು ಅಂತೆಲ್ಲನೂ ಡೀಟೇಲಾಗಿ ಹೇಳ್ತಾರೆ ಆಯಿತಾ. ಐ ಥಿಂಕ್ ಆ ಥರ ವೀಡಿಯೋಸ್ನ ನೋಡಿದ್ರೆ ನಿಮ್ಗೆ ಇನ್ನೂ ಕ್ಲಿಯರಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಅಥವಾ ಮೇ ಬಿ ನೆಕ್ಸ್ಟ್ ಟೈಮ್ ನಾವು ಆ ಥರ ಬುಕ್ ಮಾಡಬೇಕಾದ್ರೆ ನೆಕ್ಸ್ಟ್ ಇಯರ್ ಹೋದಾಗ ಅಥವಾ ನೆಕ್ಸ್ಟ್ ಟೈಮ್ ಹೋದಾಗ ಆ ಭಗವಂತ ಯಾವಾಗ ಮತ್ತೆ ಕರೆಸ್ಕೊಳ್ತಾನೋ ಆವಾಗ ಹೋಗ್ಬೇಕಾದ್ರೆ ಬುಕ್ ಮಾಡಬೇಕಾದ್ರೆ ಮೇ ಬಿ ಇನ್ನೂ ಡೀಟೇಲಾಗಿ ನಿಮಗೆ ಅದ್ರ ಬಗ್ಗೆ ಹೇಳ್ಬೋದು ಅಂತ ಹೇಳ್ತೀನಿ ನಾನು. ಈ ಸಲ ತುಂಬಾ ಅರ್ಜೆಂಟಲ್ಲಿ ಹೋಗಿ ಬಂದಿದ್ದಾಯಿತು. ಹಲವಾರು ಕಾರಣಗಳಿದೆ. ಎಲ್ಲ ವಿಷಯನೂ ಕೆಲವೆಲ್ಲ ಹಂಚ್ಕೊಳ್ಳೋಕೆ ಆಗ್ತಾಯಿಲ್ಲ ನನಗೆ. ಹಾಗಾಗಿ
ನೋಡೋಣ, ಸಮಯ ಬಂದಾಗ ಖಂಡಿತವಾಗ್ಲಿ ಎಲ್ಲದನ್ನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಸ್ವಲ್ಪ ಟಫ್ ಫೇಸ್ ಆಫ್ ಲೈಫ್ ನಡೀತಿದೆ ಅಂತ ಹೇಳ್ಬೋದು. ಟಫ್ ಅನ್ನೋದಕ್ಕಿಂತ ಸ್ವಲ್ಪ ಮನಸ್ಸಿಗೆ ಭಾರವಾದ ಸಂದರ್ಭಗಳು, ಕ್ಷಣಗಳು ಎಲ್ಲದು ನಡೀತಾ ಇದೆ. ಗೊತ್ತಿಲ್ಲ, ಹಂಚ್ಕೊಳ್ಳೋಕ್ಕಾಗ್ತಿಲ್ಲ, ಸುಮ್ಮನೆ ಇರೋಕ್ಕೂ ಆಗ್ತಿಲ್ಲ ಅಂಥ ಸಂದರ್ಭಗಳು. ಖಂಡಿತವಾಗ್ಲೂ ಮುಂದೊಂದು ದಿನ ಯಾವಾಗಲಾದರೂ ಸಂದರ್ಭ ಬಂದಾಗ ಖಂಡಿತವಾಗ್ಲೂ ಹೇಳ್ತೀನಿ ನಿಮಗೆ. ಮತ್ತಿಲ್ಲಿ ಸಂಜೆ ಮೇಲೆ ಮತ್ತೊಂದು ದಿನ ವೀಡಿಯೋ ಮಾಡ್ಕೊಂಡಿದ್ದೆ, ಅದರ ವಿಡಿಯೋ ಕ್ಲಿಪ್ಪಿಂಗ್ಸ್ ನೋಡ್ತಾ ಇದ್ದೀರಾ. ಸೊ ನಾವು ಸಾಮಾನ್ಯ ಶುಕ್ರವಾರ ಅಥವಾ ಗುರುವಾರ ಸಂಜೆ ಈ ಥರ ಉರುಳಿ ರೆಡಿ ಮಾಡ್ಕೊಳ್ತೀವಿ. ನಾನು ಸಮನ್ವಿ ಇಬ್ಬರು ಕೂತ್ಕೊಂಡು. ನಮ್ಮ ಅನಿರುದ್ಧ ಮಲ್ಕೊಂಡಿರ್ತಾರೆ ನೋಡಿ, ಆಗ ಇದನ್ನೆಲ್ಲ ಮಾಡೋಕ್ಕೆ ನನಗೆ ಸಮನ್ವಿಗೆ ತುಂಬ ಇಷ್ಟ. ಇಬ್ಬರು ಒಟ್ಟಿಗೆ ಸೇರಿಕೊಂಡು ಈ ಥರ ಉರುಳಿ ರೆಡಿ ಮಾಡೋದು, ಆ ಥರ ಏನಾದರೂ ಮಾಡ್ತೀವಿ. ಇಲ್ಲ ಒಟ್ಟಿಗೆ ಏನಾದರೂ ಡ್ರಾಯಿಂಗ್ ಮಾಡೋದು, ಅಥವಾ ಅವಳಿಗೆ ಮ್ಯಾಥ್ಸಲ್ಲಿ ಸಮ್ಸ್ ಹಾಕ್ಕೊಡೋದು, ಅಥವಾ ಅವಳ ಸ್ಟಡೀಸ್ ರಿಲೇಟೆಡ್ ಏನಾದರೂ ಮಾಡ್ತಾ ಇರ್ತೀವಿ. ಅದು ಬಿಟ್ಟರೆ ಇಬ್ಬರು ಸೇರಿಕೊಂಡು ಕುಕ್ಕಿಂಗ್ ಮಾಡ್ತೀವಿ. ಇವತ್ತು ಸಂಜೆ ಸ್ನ್ಯಾಕ್ಸ್ಗೆ ಅಂತ ಹೇಳಿ ನಾನು ಸಮನ್ವಿ ಸೇರಿಕೊಂಡು ಮಖಾನ ಲಡ್ಡು ಮಾಡ್ತಾಯಿದ್ದೀವಿ. ಇದನ್ನು ಮಾಡೋದಕ್ಕೆ ಬಾದಾಮಿ, ಗೋಡಂಬಿ, ಮಖಾನ ಮತ್ತು ಖರ್ಜೂರ ಬರುತ್ತೆ ನೋಡಿ, ಕಿಮಿಯಾ ಡೇಟ್ಸ್ ಅಂತ, ಹಸಿ ಖರ್ಜೂರ, ಅದನ್ನು ತೊಗೊಂಡಿದ್ದೀನಿ. ಒಂದು ಬಾಣಲೆ ಇಟ್ಕೊಂಡು ಬಾಣಲೆಗೆ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡು ಗೋಡಂಬಿ ಮತ್ತು ಬಾದಾಮಿ ಏನು ತೊಗೊಂಡಿರ್ತೀವಲ್ಲ ಅದನ್ನು ಒಂದು ಸ್ವಲ್ಪ ಹುರ್ಕೊಳ್ಬೇಕು. ತುಂಬಾ ಹೆಲ್ದಿ ಸ್ನ್ಯಾಕ್ಸ್ ಇದು, ಮನೆಯಲ್ಲೇ ಮಾಡ್ತಿರೋದು ಒಂದು. ಮತ್ತು ಬಾದಾಮಿ, ಗೋಡಂಬಿ, ಮಖಾನ ಇದೆಲ್ಲ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಮಖಾನ ಅಂತೂ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಕ್ಯಾಲ್ಶಿಯಮ್ ಮತ್ತು ಮೆಗ್ನೀಷಿಯಮ್ ರಿಚ್ ಇರೋದ್ರಿಂದ ಬೋನ್ ಡೆವಲಪ್ಮೆಂಟ್ಗೆ ಮತ್ತು ಹಲ್ಲುಗಳಿಗೆ ಬೆಳವಣಿಗೆಗೆ ತುಂಬಾ ಸಹಾಯ ಆಗುತ್ತೆ. ಸೊ ನಿಮ್ಮ ಮನೇಲಿ ಮಕ್ಕಳಿದ್ರೆ ಮಖಾನ ಮಾತ್ರ ಆದಷ್ಟು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸಂಜೆ ಸ್ನ್ಯಾಕ್ಸಿಗೆ ಸುಮ್ಮನೆ ಉಪ್ಪು ಹಾಕಿ ಹುರ್ಕೊಟ್ರೂ ಸಾಕು, ತುಂಬ ರುಚಿಯಾಗಿರುತ್ತೆ. ಮತ್ತು ತುಪ್ಪದಲ್ಲಿ ಗೋಡಂಬಿ ಮತ್ತು ಬಾದಾಮಿ ಎರಡು ತೆಗೆದಿಟ್ಕೊಂಡ್ಮೇಲೆ ಮಖಾನ ಹಾಕ್ಕೊಂಡು ಹುರ್ಕೊಳ್ಬೇಕಾಗತ್ತೆ. ಅದೇ ತುಪ್ಪದಲ್ಲಿ ಒಂದು 2 ನಿಮಿಷದಿಂದ 5 ನಿಮಿಷದವರೆಗೂ ಹುರ್ಕೊಂಡ್ರೆ ಗರಿ ಗರಿ ಆಗೋವರೆಗೂ ಹುರ್ಕೊಂಡು ಸ್ಟವ್ ಆಫ್ ಮಾಡಿಬಿಟ್ರೆ ಸಾಕು. ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡಬೇಕು. ಸಂಜೆ ಟೀ ಟೈಮ್ಗೆ ಇವತ್ತು ನಾನು ಡಿಕಾಕ್ಷನ್ ಹಾಕಿ, ನಾವು ಕಾಫಿ ಮಾಡ್ತೀವಲ್ವ ಆ ಥರ ಡಿಕಾಕ್ಷನ್ ಹಾಕಿ ಟೀ ಸಾಮಾನ್ಯ ಮಾಡ್ತೀನಿ, ಚೆನ್ನಾಗಿರುತ್ತೆ. ಸೊ ನಿಮ್ಮ ಹತ್ರ ಮುಂಚೆ ಯಾವಾಗಲೂ ತುಂಬ ವರ್ಷಗಳ ಹಿಂದೆ ಹಂಚ್ಕೊಂಡಿದ್ದೆ ಅನಿಸುತ್ತೆ. ಇವತ್ತು ಮತ್ತೆ ಸುಮ್ಮನೆ ಹಾಗೆ ವೀಡಿಯೋನಲ್ಲಿ ಹೇಳೋಣ ಅಂತ ಹೇಳ್ತಾ ಇದ್ದೀನಿ. ಹೇಗೆ ಕಾಫಿ ಡಿಕಾಕ್ಷನ್ ಹಾಕ್ತೀವೋ ಅದೇ ಥರನೇ ಟೀ ಡಿಕಾಕ್ಷನ್ ಹಾಕಬೇಕು. ಇದಕ್ಕೆ ಮಾಮೂಲಿ ಟೀ ಪೌಡರ್ ಆಗಲ್ಲ, ಇದಕ್ಕೆ 3 ರೋಸಸ್ ಬರುತ್ತೆ ನೋಡಿ, ಟೀ ಡಸ್ಟ್ ಆ ಥರ ಯಾವುದಾದ್ರೂ ತೊಗೋಬೋದು. 3 ರೋಸಸ್ ಥರ ಟೀ ಡಸ್ಟ್, ಅಗ್ನಿ ಅಂತ ಬರುತ್ತೆ, ಎ ವಿ ಟೀ ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ. ಸೊ ನಾನಿಲ್ಲಿ ಎ ವಿ ಟೀ ಸಿಗಲಿಲ್ಲ ಅಂತ ಹೇಳಿ ಅಗ್ನಿ ಗೋಲ್ಡ್ ಅಂತ ಬರುತ್ತೆ ಟೀ ಡಸ್ಟ್, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು, 4 ಚಮಚ 4.25 ಚಮಚದಷ್ಟು ಹಾಕ್ಕೊಂಡು ಬಿಸಿ ನೀರು ಹೇಗೆ ಕಾಫಿ ಡಿಕಾಕ್ಷನ್ ಹಾಕ್ತೀವೋ ಅದೇ ಥರನೇ ಟೀ ಡಿಕಾಕ್ಷನ್ ಹಾಕ್ಕೊಂಡು ಸೇಮ್ ಕಾಫಿ ಹೇಗೆ ಬೆರೆಸ್ತೀವೋ ಅದೇ ಥರ ಬೆರೆಸ್ಕೋಬೇಕು. ಅದರ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ನಾರ್ಮಲ್ ಟೀ ಕುಡಿಯೋದಕ್ಕಿಂತ ಈ ಥರ ಟೀ ಕುಡಿದು ನೋಡಿ, ತುಂಬ ಚೆನ್ನಾಗಿರುತ್ತೆ. ನಮ್ಮನೇಲಿ ಜಾನುಗೆ ಟೀ ಅಂದರೆ ಇಷ್ಟ, ನನಗೆ ಕಾಫಿ ಅಂದರೆ ಇಷ್ಟ. ಸೊ ನಾನು ಜಾನುಗೆ ಮಕ್ಕಳಿಗೆಲ್ಲ ಸಾಮಾನ್ಯ ಏನು ಇಷ್ಟ ಆಗುತ್ತೋ ಅದನ್ನು ಮಾಡಿಕೊಡೋದು ನನಗೆ ತುಂಬ ಇಷ್ಟವಾದ ಕೆಲಸ. ಟೀ ಡಿಕಾಕ್ಷನ್ ಹಾಕಿದ ಮೇಲೆ ಇಲ್ಲಿ ಹುರಿದಿಟ್ಕೊಂಡಿದ್ವಲ್ವ ಗೋಡಂಬಿ, ಬಾದಾಮಿ ಮತ್ತು ಮಖಾನ ಎಲ್ಲದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಹಸಿ ಖರ್ಜೂರ ಇರುತ್ತೆ, ಯಾವುದಾದ್ರೂ ತೊಗೊಳ್ಬೋದು. ನಾನಿಲ್ಲಿ ಕಿಮಿಯಾ ಡೇಟ್ಸ್ ಅಂತ ಬರುತ್ತಲ್ಲ ಅದನ್ನು ತೊಗೊಳ್ತಾ ಇದ್ದೀನಿ. ಒಂದು 7ರಿಂದ 8 ಹಾಕ್ಕೊಂಡಿದ್ದೀನಿ. ಹೆಚ್ಚಿಗೆ ಸಿಹಿ ಬೇಕಂತಂದರೆ ಇನ್ನಷ್ಟು ಡೇಟ್ಸ್ ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಅದಕ್ಕೆ ಬೆಲ್ಲ, ಸಕ್ಕರೆ ಬದಲು ಡೇಟ್ಸ್ ಹಾಕ್ಕೊಂಡ್ರೆ ರುಚಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿನಲ್ಲಿ ರುಬ್ಕೊಳ್ತಾ ಇದ್ದೀನಿ. ನಮ್ಮ ಅನಿರುದ್ಧ ಮಲ್ಕೊಂಡಿದ್ದಾನೆ, ಅವ್ನು ಎಲ್ಲಿ ಎದ್ಬಿಡ್ತಾನೋ ಅಂತ ಭಯ. ಈ ಥರ ಮಿಕ್ಸಿ ಹಾಕ್ಬೇಕಾದ್ರೆ ಅವ್ನು ಮಲಗಿದ್ದಾಗ ಹಾಕೋಕ್ಕೆ ಭಯ ನನಗೆ, ಎಲ್ಲಿ ಎದ್ಬಿಡ್ತಾನೋ ಅಂತ. ಎದ್ದರೆ ಪ್ರಾಬ್ಲಮ್ ಇಲ್ಲ, ಆದರೆ ಎದ್ದರೆ ಮತ್ತು ಕೆಲಸಗಳಾಗಲ್ವಲ್ಲ ಅಂತ ಒಂದು ಸ್ವಲ್ಪ ಭಯ ಅಷ್ಟೇ. ಸೊ ನೋಡಿ, ಇಲ್ಲಿ ಪೂರ್ತಿ ರುಬ್ಕೊಂಡು ಬಂದಿದ್ದೀನಿ. ಬೇಕಿದ್ದರೆ ಪೂರ್ತಿ ನುಣ್ಣಗೆ ರುಬ್ಕೊಳ್ಬೋದು. ನಾನೊಂದು ಸ್ವಲ್ಪ ತರಿಯಾಗೆ ರುಬ್ಕೊಂಡಿದ್ದೀನಿ, ಯಾಕಂತಂದರೆ ಮಧ್ಯದಲ್ಲಿ ಬಾದಾಮಿ ಒಂದು ಸ್ವಲ್ಪ ಹಾಗೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಅದನ್ನು ಪುಟ್ಟು ಉಂಡೆಗಳಾಗಿ ಮಾಡ್ಕೊಳ್ಬೇಕು. ಅಷ್ಟೇ ರೆಸಿಪಿ. ಪುಟ್ಟು ಉಂಡೆನೋ ದೊಡ್ಡ ಉಂಡೆನೋ ಮಕ್ಕಳು ಹೇಗೆ ತಿಂತಾರೋ ಆ ಥರ ಉಂಡೆಗಳು ಮಾಡಿಕೊಟ್ಬಿಟ್ರೆ ಹೋಗ್ತಾ ಬರ್ತಾ ತಿಂತಾ ಇರ್ತಾರೆ. ಸೊ ಸಮನ್ವಿನೂ ನಾನು ಉಂಡೆ ಮಾಡ್ತೀನಿ ಅಂತ ಹೇಳಿ ಬಂದು ಕೂತಿದ್ದಾಳೆ. ನಾನು ಏನೇ ಮಾಡಿ ಸಮನ್ವಿ ತೊಗೊಂಬ ತಿನ್ನು, ಟೇಸ್ಟ್ ನೋಡು ಅಂತ ಕೊಟ್ಟರೆ ಇನ್ನೂ ಬಾಯಿಗೆ ಹಾಕೇ ಇರಲ್ಲ. ಆಗಲೇ ಸೂಪರ್ ಅಮ್ಮ ಅಂತ ಅಂದ್ಬಿಡ್ತಾಳೆ, ಇನ್ನೂ ಟೇಸ್ಟ್ ಕೂಡ ಹೋಗಿರಲ್ಲ ಬಾಯಿಗೆ. ಅದೇನೋ ಅವಳದು ಅದೊಂದು ಗುಣ ನಂಗೆ ತುಂಬ ಇಷ್ಟ ಆಗುತ್ತೆ. ಏನೇ ಮಾಡಿದ್ರು ಫಸ್ಟ್ ಟೇಸ್ಟ್ ಕೊಟ್ಟ ತಕ್ಷಣ ಚೆನ್ನಾಗಿಲ್ಲ ಅಂತ ಹೇಳೋದಿಲ್ಲ, ತಿನ್ನೋಕ್ಕೆ ಮುಂಚೆನೇ ಸೂಪರ್ ಅಮ್ಮ ಅಂತ ಅಂತಾಳೆ. ಅದೊಂಥರ ಇನ್ನೂ ಎನ್ಕರೇಜ್ಮೆಂಟ್ ನನಗೆ, ಇನ್ನೂ ಹೆಚ್ಚೆಚ್ಚು ಹೊಸ ಥರ ಮಾಡ್ಕೊಡೋದಕ್ಕೆ. ಕೆಲವು ಸಲ ತಿನ್ನೋದೇ ಇಲ್ಲ ಬಿಡಿ, ಅದೊಂದು ಬೇರೆ ವಿಷಯ. ಬಟ್ ಸ್ಟಿಲ್ ಈ ಥರ ಎಲ್ಲ ಏನಾದರೂ ಮಾಡಿಕೊಟ್ಟಾಗ ಸ್ನ್ಯಾಕ್ಸ್ ಎಲ್ಲ ಅವಳು ಯಾವತ್ತೂ ಬೇಡ ಅಂತೆಲ್ಲ ಅನ್ನೋದಿಲ್ಲ. ಆಲ್ಮೋಸ್ಟ್ ನಾ ಮಾಡೋ ಎಲ್ಲ ಸ್ನ್ಯಾಕ್ಸ್ನೂ ಇಷ್ಟಪಟ್ಟು ತಿಂತಾಳೆ. ಮೇಯ್ನಾಗಿ ಊಟಗಳಲ್ಲಿ ಅನ್ನ ಸಾರು ಆಗಿರಬಹುದು ಅಥವಾ ಬಾತ್ಗಳೇನಾದರೂ ಮಾಡಿದಾಗ ಅಯ್ಯೋ ಇದಾ ಅಂತ ಅಂತಾಳೆ.
ಆದರೆ ಬೆಳೀತಾ ಬೆಳೀತಾ ಎಲ್ಲ ಸರಿ ಹೋಗುತ್ತೆ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಯಾಕಂತಂದರೆ ಅವಳು ಚಿಕ್ಕವಳಿದ್ದಾಗ ತೀರಾ ಏನೂ ತಿಂತಾ ಇರಲಿಲ್ಲ, ಮೊಸರನ್ನ ಬಿಟ್ಟು. ಈಗ ಎಲ್ಲನೂ ತಿನ್ನೋಕ್ಕೆ ಶುರು ಮಾಡಿದ್ದಾಳೆ. ಸೊ ಅದಕ್ಕೆ ಅವಳನ್ನ ನಾನು ಅಪ್ರಿಷಿಯೇಟ್ ಮಾಡಲೇಬೇಕಾಗುತ್ತೆ. ಮತ್ತು ಇಲ್ಲಿ ನಾನು ಸಾಮಾನ್ಯ ಇಬ್ಬರು ಸೇರಿ ಲಡ್ಡು ಮಾಡಿದ್ವಿ. ಅದು ಹೇಗೆ ಬಂತು ಅಂತ ತೋರ್ಸೋಕ್ಕೆ ಮರ್ತೋಯ್ತು ನನಗೆ. ಇಬ್ಬರು ಲಡ್ಡು ಮಾಡಿ ಚೆನ್ನಾಗಿದೆ ಅನ್ನೋ ತಿನ್ನೋ ಬರೋದಲ್ಲಿ ಹೇಗೆ ಬಂದಿದೆ ಅಂತ ಫೈನಲಾಗಿ ತೋರ್ಸೋಕ್ಕೆ ಮರ್ತೋಯ್ತು. ಬಟ್ ಮಾಡಿಕೊಡಿ ಆಯಿತಾ, ನಿಮ್ಮ ಮನೇಲಿರೋ ಮಕ್ಕಳು ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ. ಮಕ್ಕಳೇನು, ನಾವು ಕೂಡ ತುಂಬ ಇಷ್ಟಪಟ್ಟು ತಿಂತೀವಿ. ಲಡ್ಡು ಎಲ್ಲ ಮಾಡಿ ಮುಗಿಸಿದ್ವಿ. ಕರೆಕ್ಟಾಗಿ ಅವನು ಎದ್ಬಿಟ್ಟ. ಸೊ ಇಬ್ಬರು ಕುತ್ಕೊಂಡು ಇಲ್ಲಿ ಆಚೆ ಕುತ್ಕೊಂಡು ಬಲೂನಲ್ಲಿ ಆಟ ಆಡ್ತಿದ್ದಾರೆ. ಅಷ್ಟೇ, ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಮತ್ತು ಹೇಗೆ ಅನಿಸ್ತು ಅಂತ ಮರೀದಂಗೆ ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ, ಸರಿನಾ? ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.